ಸಚಿವರಾದಂಥ ನಮ್ಮ ಪಕ್ಷದ ಮುಖಂಡರಾದಂಥ ಸತೀಶ್ ಅವರು ಬಂದಿದ್ದಾರೆ. ನಮ್ಮ CM ಪೊಲಿಟಿಕಲ್ ಸೆಕ್ರೆಟರಿ ಆದ ಶ್ರೀರಾಮ ಸಾಹೇಬರು, ಮಾನ್ಯವರು ಶಿವಾನಂದ ಪಾಟೀಲ್ ಅವರು ಬರ್ತಾರೆ. ಎಲ್ಲ ಅವರು ಚಾರ್ಜ್ ಟೇಕಿಂಗ್ ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದು ಆಶೀರ್ವಾದ ಮಾಡೋಕ್ಕೆ ಆಜಂಬೀರ್ ಖಾದ್ರಿ ಸಹ ಬಂದಿರೋದು. ಇವತ್ತು ಚಾರ್ಜ್ ತಗೊಂತಾರೆ ಆಜಂಬೀರ್ ಖಾದ್ರಿ. ಸರ್, ಡಿಸೆಂಬರ್ 5ನೇ ತಾರೀಕು ಹಾಸನದಲ್ಲಿ ಅರವಿಂದ ಸಮಾವೇಶ ಆಗ್ತಾ ಇದೆ. ಇದರ ವಿರುದ್ಧ ಅನಾಮಧೇಯ ಪತ್ರ ಒಂದು ಮಲ್ಲಿಕಾರ್ಜುನ ಖರ್ಗೆ ಅವರು ಬರ್ತಾರೆ. ಏನು ಇಲ್ಲ, ನನ್ನ ಬಗ್ಗೆ ಗೊತ್ತಿಲ್ಲ. ನಾನು ಈ ಮಾಧ್ಯಮದಿಂದ ಕೇಳ್ತಾರೆ, ನನ್ನ ಬಗ್ಗೆ ಗೊತ್ತಿಲ್ಲ. ಇನ್ನು 5ನೇ ತಾರೀಕು ಕಾರ್ಯಕ್ರಮ ಇನ್ನೂ ಕನ್ಫರ್ಮ್ ಆಗಿಲ್ಲ. ಮಾಡಬೇಕಂತಂದರೆ 5 ಕಾರ್ಯಕ್ರಮ ಇದ್ದಾರೆ, ಬೇರೆ ಇದು ಅವ್ರ ಕಾರ್ಯಕ್ರಮ ಮಾಡಬೇಕಂತ ಇರೋದು. ಇನ್ನು ಕಾರ್ಯಕ್ರಮ ಬಗ್ಗೆ ನನಗೆ ಗೊತ್ತಿಲ್ಲ. ನನಗೆ ಕಾರ್ಯಕ್ರಮ ಬಗ್ಗೆ ನನಗೆ ಗೊತ್ತಿಲ್ಲ, ಇನ್ನೂ ಗೊತ್ತಿಲ್ಲ. ಇನ್ನೊಂದು ಸರ್, ಈಗ ಇನ್ನು ನಮಗೆ ಮಾಹಿತಿ ಇಲ್ಲ. ಅದು ಮಾಡಬೇಕಾದ್ರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಮಾಡಬೇಕಾದ್ರೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಆ ಮಟ್ಟಿಗೆ ಚರ್ಚೆ ಆದರೆ ನನಗೆಲ್ಲೂ ಕಾಣಿಸ್ತಾ ಇಲ್ಲ. ಆ ಥರ ಯಾವುದೂ ಚರ್ಚೆ ಆಗಲಿಲ್ಲ. ವರದಿ ಕೇಳ್ತಾರೆ ಹೈಕಮಾಂಡ್ ಅವರು. ಪ್ರತಿ ಎಲ್ಲ ಮಂತ್ರಿಗಳಿಗೆ ಇದಕ್ಕೆ 1.5 ವರ್ಷ ಮುಗಿಯೋಕ್ಕೆ ಬಂತು. ಎಲ್ಲ ವರದಿ ಕೇಳ್ತಾರೆ, ಯಾರು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಯಾರು ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತ. ಆ ಸಹಜ ಅದು. ಮುಂದೆಯಿಂದನೂ ಹೈಕಮಾಂಡ್ ಆ ವರದಿ ತೊಗೊಂಡಲ್ಲ. 1.5 ವರ್ಷಕ್ಕೆ 2 ವರ್ಷಕ್ಕೆ ಒಂದ್ಸತಿ ಎಲ್ಲ ಮಂತ್ರಿಗಳದ್ದು ಪರ್ಫಾರ್ಮೆನ್ಸ್ ವರದಿ ಮುಂಚೆಯಿಂದ ತೊಗೊಂಡು ಬಂದ ಪದ್ಧತಿ ಅದು. ಹೈಕಮಾಂಡ್ ಈಗ ಆ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಖಾಲಿ ಇದೆಯಾ? ಖಾಲಿ ಇದ್ರೆ ಚರ್ಚೆ ಮಾಡ್ಬೇಕು ನಾವು. ಖಾಲಿ ಇದ್ರೆ ಯಾರಾಗಬೇಕು ಏನಂತ ಚರ್ಚೆ ಆಗ್ತದೆ. ಯಾವ ಖಾಲಿ ಇರ್ತಾರೆ ಈಗ ಡಿ ಕೆ ಶಿವಕುಮಾರ್ ಸಾಹೇಬ್ರು ಆಗೋದ, ಸತೀಶ್ ಸಾಹೇಬ್ರು ಆಗೋದ, ಮತ್ತೊಂದು ಆಗೋದಂತ ಖಾಲಿ ಆದಮೇಲೆ ತಾನೇ ಚರ್ಚೆ ಆಗೋದು. ಅದು ಏನಿದ್ರು ಯಾರು ತೀರ್ಮಾನ ಮಾಡ್ತಾರೆ? ನಮ್ಮ ಸಲಹೆ ನಾವು ಕೊಡಬೇಕು, ಅಭಿಪ್ರಾಯ ಹೇಳ್ಬೋದು. ಅಂದರೆ ಅಲ್ಟಿಮೇಟ್ಲಿ ನಮ್ಮ ಪಕ್ಷ ಹೈಕಮಾಂಡ್ ಹೈಕಮಾಂಡ್ ತೀರ್ಮಾನ ಆ ಥರ ಎಲ್ಲೂ ಮಾತುಕತೆ ಆಗಲಿ ಮಾಧ್ಯಮದಲ್ಲಿ ಮಾಡ್ಕೊಳ್ಬೋದು. ಈಗ ಸದ್ಯಕ್ಕೆ ಕುರ್ಚಿ ಖಾಲಿ ಇಲ್ಲ. ಈಗೆಲ್ಲ ಖಾಲಿ ಆದರೆ ಇದೆಲ್ಲ ಪ್ರಶ್ನೆ ಬರೋದು. ಖಾಲಿ ಆದಮೇಲೆ ತಾನೇ ಪ್ರಶ್ನೆ ಬರೋದು. ಖಾಲಿ ಇಲ್ಲ, ಕುರ್ಚಿ ಖಾಲಿ ಇಲ್ಲ. ಈಗ ನಮ್ಮ ಪಕ್ಷ ಹೇಳಿದ್ರೆ ಮುಂಚೆ ಹೇಳಿದ್ದೀನಿ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಕೆರೆ ಅಭಿಪ್ರಾಯ ನಾವು ಹೇಳ್ಬೋದು. ಅದನ್ನು ನಾವೆಲ್ಲ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಅವರು ಕೆರೆ ಹಾಕಿದ ಕೆರೆ ಯಾರು ಏನಿಲ್ಲ ಸರ್. ನೀವೆಲ್ಲ ನಿಮ್ಮ ಮಾಧ್ಯಮದಲ್ಲಿ ಸೃಷ್ಟಿ ಮಾಡೋದು ಏನೇನು ಆ ಥರ ಏನೇನು ಚರ್ಚೆ ಆಗಿಲ್ಲ. ಏನಾಗಬೇಕಂತ ಮಾನ್ಯ ಮುಖ್ಯಮಂತ್ರಿ ಹೈಕಮಾಂಡ್ ತೀರ್ಮಾನ. ಯಾರು CWC ಮೀಟಿಂಗ್ ಹೋಗಿರೋದು ಅವರು. DCM ಏನಿಗೆ ಹೋಗಿರೋದು ಇಲ್ಲಿಗೆ. CWC ಒಟ್ಟವರಲ್ಲಿಂದ CWC ಮೀಟಿಂಗ್ ಇತ್ತು. CWC ಮೆಂಬರ್ ಆಗಿದ್ದಾರೆ ಅವರು. ಅದಕ್ಕೋಸ್ಕರ ಮೀಟಿಂಗ್ ಇದ್ದಿದ್ದು ಹಿನ್ನೆಲೆ ಹೋಗಿರೋದು. ಇದಕ್ಕೋಸ್ಕರ ಅಂತ ಹೋಗಿಲ್ಲ. ಯಾರು ಭೇಟಿ ಮಾಡಿದ್ದಾರೆ? ಅಧ್ಯಕ್ಷ AICC ಅಧ್ಯಕ್ಷ ಭೇಟಿ ಮಾಡಿದಾರೆ. ರಾಹುಲ್ ಗಾಂಧಿ ಹೇಳಿದ್ರು ಅಲ್ಲಿ ಹೋಗಿದ್ದು ಕಟ್ಟಸಿ ಭೇಟಿ ಮಾಡಿರ್ಬೋದು. ಅವ್ರು ಹೋಗಿರೋದು ಹಿನ್ನೆಲೆಯನ್ನು CWC ಮೀಟಿಂಗ್ ಇತ್ತು. ಅವ್ರು ಮೆಂಬರ್ ಆಗಿದ್ದಾರೆ. ಆ ಮೀಟಿಂಗ್ ಹೋಗಿದ್ರು. ಸೊ